ನಗರ ಕ್ಷೇತ್ರದ ಮೂವರು ಅಭ್ಯರ್ಥಿಗಳು ಯಾರು ಅನ್ನೋದನ್ನ ತೋರಿಸ್ತಾ ಇದ್ವಿ. ಮುನಿರತ್ನ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡಿರುವಂತದ್ದು, ಕಾಂಗ್ರೆಸ್ನಿಂದ ಇಲ್ಲಿ ಪ್ರಮುಖವಾಗಿ ಎಚ್ ಕುಸುಮಾ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಈಗ ನಿಮಗೆ ತೋರಿಸ್ತಾ ಇರುವಂತದ್ದು ಶಿರಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ತೋರಿಸ್ತಾ ಇದ್ವಿ. ಅಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಬಿಜೆಪಿಯಿಂದ ರಾಜೇಶ್ ಗೌಡ, ಹಾಗೆ ಕಾಂಗ್ರೆಸ್ನಿಂದ ಟಿ.ಬಿ. ಜಯಚಂದ್ರ, ಇನ್ನ ಜೆಡಿಎಸ್ ನಿಂದ ಅಮ್ಮಜಮ್ಮ ಸ್ಪರ್ಧೆಯನ್ನ ಮಾಡಿರುವಂತದ್ದು, ಅದು ಶಿರಾ ಕ್ಷೇತ್ರದಲ್ಲಿ. ಇನ್ನ ರಾಜರಾಜೇಶ್ವರಿ ನಗರ ಕ್ಷೇತ್ರದಿಂದ ಮೂವರು ಅಭ್ಯರ್ಥಿಗಳು, ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಈ ಎರಡು ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ. ಇಲ್ಲಿ ಬಿಜೆಪಿಯಿಂದ ಮುನಿರತ್ನ ಸ್ಪರ್ಧೆಯನ್ನ ಮಾಡಿದ್ದಾರೆ. ಇನ್ನ ಎಚ್ ಕುಸುಮಾ ಕಾಂಗ್ರೆಸ್ನಿಂದ, ಹಾಗೆ ಕೃಷ್ಣಮೂರ್ತಿ ಜೆಡಿಎಸ್ ನಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಹಾಗೆ ಅಂಕಿ ಸಂಖ್ಯೆಗಳನ್ನ ತೋರಿಸ್ತಾ ಇದೀವಿ. ಆರ್ ನಗರದಲ್ಲಿ ಒಟ್ಟು ಎಷ್ಟು ಮತದಾರರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. 4,71,459 ಒಟ್ಟು ಮತದಾರರು. ಅತಿ ದೊಡ್ಡ ಕ್ಷೇತ್ರ ಇದು ಬೆಂಗಳೂರಿನಲ್ಲಿ. ಪುರುಷ ಮತದಾರರು ಇದರಲ್ಲಿ 2,46,000 ಜನ ಇದ್ದಾರೆ. ಮಹಿಳಾ ಮತದಾರರು 2,25,092 ಜನ ಮಹಿಳಾ ಮತದಾರರು ಇರುವಂತದ್ದು. ಇತರೆ ಮತದಾರರು 85 ಜನ ಇದ್ದಾರೆ. ಇದು ಆರ್ ನಗರ ಕ್ಷೇತ್ರದ ಮತದಾರರ ಲೆಕ್ಕ. ಶಿರಾ ಕ್ಷೇತ್ರದಲ್ಲಿ ಎಷ್ಟು, ಯಾವ ರೀತಿಯಾಗಿ ಮತದಾರರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದನ್ನ ತೋರಿಸ್ತೀವಿ. ಇನ್ನು ಆರ್ ನಗರ ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆ 678, ಸೂಕ್ಷ್ಮ ಮತಗಟ್ಟೆಗಳು ಇದರಲ್ಲಿ 82 ಇದಾವೆ. ಸೂಕ್ಷ್ಮ ಮತಗಟ್ಟೆಗಳು ಅಂದ್ರೆ ಇಲ್ಲಿ ಸಾಕಷ್ಟು ಅಹಿತಕರ ಘಟನೆ ನಡೆಯುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಕೆಲವೊಂದು ಮತಗಟ್ಟೆಗಳನ್ನ ಸೂಕ್ಷ್ಮ ಮತಗಟ್ಟೆಗಳು ಅಂತ ಪರಿಗಣಿಸಲಾಗಿದೆ. ಆ ಒಂದು ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆನೇ 82 ಇರುವಂತದ್ದು. ಚುನಾವಣಾ ಸಿಬ್ಬಂದಿ 3,200 ಜನರನ್ನ ನಿಯೋಜನೆ ಮಾಡಲಾಗಿದೆ. ಮೊಬೈಲ್ ಟೀಮ್ಗಳನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಈ ಬಾರಿ 40 ಟೀಮ್ಗಳನ್ನ, ಮೊಬೈಲ್ 40 ಟೀಮ್ಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. 2,563 ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ಆರ್ ನಗರ ಕ್ಷೇತ್ರದಲ್ಲಿ ಪ್ರತಿ 100 ಮೀಟರ್ ಒಬ್ಬರಿಗೆ ಪೊಲೀಸರನ್ನ ನಿಯೋಜನೆ ಮಾಡಿರ್ತೀವಿ ಅಂತ ಹೇಳ್ತಾ ಇದ್ರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಅವರು. ನಿನ್ನೆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಮಾಡಿದೀವಿ ಅಂತ. ಇನ್ನು ಅಲ್ಲಿ ಆರ್ ನಗರ ಕ್ಷೇತ್ರದಲ್ಲಿ ಜಾತಿಯ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ರಾಜಕಾರಣ ಅಂದ್ರೆ ಬೇಸಿಕಲಿ ಅದು ನಡೆಯೋದೇ ಅಲ್ಲಿ ಜಾತಿ ಕಾರ್ಡ್ ಪ್ಲೇ ಆಯ್ತು. ಮೇನ್ಲಿ ಆರ್ ನಗರ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು 1 ಲಕ್ಷ ಇದ್ದಾರೆ. ಅವರೇ ನಿರ್ಣಾಯಕ. ಇಲ್ಲಿ ಆರ್ ನಗರ ಕ್ಷೇತ್ರದಲ್ಲಿ 4.5 ಲಕ್ಷ ಮತದಾರರ ಪೈಕಿ ಒಕ್ಕಲಿಗ ಮತದಾರರು 1 ಲಕ್ಷ ಇರುವಂತದ್ದು. ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರು 70,000 ವೋಟರ್ಸ್ ಅಲ್ಲಿ ಇರುವಂತದ್ದು ಆರ್ ನಗರ ಕ್ಷೇತ್ರದಲ್ಲಿ. ಅವರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ಇನ್ನ ಹಿಂದುಳಿದ ವರ್ಗಗಳ ಮತಗಳ ಸಂಖ್ಯೆ ಅದು ಕೂಡ 70,000 ಇರುವಂತದ್ದು. ಹಿಂದುಳಿದ ವರ್ಗದವರು 70,000 ಜನ ಮತದಾರರಿದ್ದಾರೆ. ಇದರಲ್ಲಿ ಕುರುಬರು 50,000 ಜನ ವೋಟರ್ಸ್ ಇರುವಂತದ್ದು. ಎಲ್ಲ ವೋಟರ್ಸು ಕೂಡ ಆಲ್ಮೋಸ್ಟ್ ಸಾಕಷ್ಟು ಸಂಖ್ಯೆಯಲ್ಲೇ ಇದ್ದಾರೆ. ಪ್ರತಿಯೊಂದು ಜಾತಿಯವರು ಕೂಡ ಆಲ್ಮೋಸ್ಟ್ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು. ಲಿಂಗಾಯತ ಮತದಾರರು ಕೂಡ 45,000 ಜನ ಇದ್ದಾರೆ ಅಲ್ಲಿ. ಇದು ಆರ್ ನಗರದ ಚಿತ್ರಣ. ಆರ್ ನಗರದಲ್ಲಿ ಬಹಳ ಪ್ರತಿಷ್ಠೆಯಾಗಿ ಈಗ 3 ಪಕ್ಷಗಳು ಕನ್ಸಿಡರ್ ಮಾಡಿರೋದ್ರಿಂದ ಸೊ ಏನಾಗುತ್ತೆ ಅಂತ ನೋಡ್ಬೇಕು. ಇನ್ನೊಂದ್ ಕಡೆ ಆರ್ ನಗರ ಅಂದ ತಕ್ಷಣ ಪೃಥ್ವಿಯದಂತರ ಸೆಲೆಬ್ರಿಟೀಸ್ ಹಬ್ ತರ. ಸೊ ಪ್ರಚಾರದಲ್ಲೂ ಕೂಡ ನಾವು ನೋಡಿದ್ವಿ ಯಾರೆಲ್ಲ ಬಂದಿದ್ರು ಮುನಿರತ್ನ ಪರವಾಗಿ ಅಂತ. ಇನ್ನು ಅಲ್ಲಿ ವಾಸ್ತವ್ಯ ಹೂಡಿರೋರು ಯಾರೆಲ್ಲ ಅಲ್ಲಿ ನೆಲೆ ನಿಂತಿದ್ದಾರೆ ಅಂತಂದ್ರೆ ಅಲ್ಲಿ ಮಂತ್ರಿಗಳಿದ್ದಾರೆ, ನಟಿಯರಿದ್ದಾರೆ ಆರ್ ನಗರದಲ್ಲಿ. ಅವರೆಲ್ಲರೂ ಕೂಡ ಇವತ್ತು ತಮ್ಮ ಜವಾಬ್ದಾರಿ ಮೆರೀತಾರೆ. ಗಣ್ಯಾತಿ ಗಣ್ಯರು ತಮ್ಮ ಹಕ್ಕನ್ನ ಚಲಾಯಿಸಲಿದ್ದಾರೆ. ಇವತ್ತು ಮತಗಟ್ಟೆ 371ರಲ್ಲಿ ನಟ ದರ್ಶನ್ ಮತದಾನವನ್ನ ಮಾಡೋದಕ್ಕೆ ಬರ್ತಾರೆ. ಹಾಗೆ ಬೆಮೆಲ್ ಲೇಔಟ್ ನಲ್ಲಿ ಅಮೂಲ್ಯ ಕುಟುಂಬ ವೋಟಿಂಗ್ ಅನ್ನ ಮಾಡುತ್ತೆ. ಹಾಗೆ ನಟ ಗಣೇಶ್ ಅವರ ಒಂದು ವೋಟಿಂಗ್ ಕೂಡ ಇರುವಂತದ್ದು ಆರ್ ನಗರ ಕ್ಷೇತ್ರದಲ್ಲೇ. ಇನ್ನ ನೆನಪಿರ್ಲಿ ಪ್ರೇಮ್ ಅವರ ವೋಟಿಂಗ್ ಕೂಡ ಇರುವಂತದ್ದು ಆರ್ ನಗರ ಕ್ಷೇತ್ರದಲ್ಲಿ. ನಿಮ್ಗೆ ಗೊತ್ತಿದೆ, ನೆನಪಿರ್ಲಿ ಪ್ರೇಮ್ ಆಗಿರ್ಬೋದು, ಹಾಗೆ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಹೋಗ್ಬಿಟ್ಟು ಮಾತನಾಡಿಸಿದ್ರು. ಪ್ರಚಾರಕ್ಕೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಂಥದ್ದನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಮತ ಬೇಟೆಯನ್ನ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು ಅಂತ. ಹಕ್ಕು ಚಲಾಯಿಸಲಿದ್ದಾರೆ ನಟ ಅವಿನಾಶ್ ಅವರು. ಹಾಗೆ ಬಿಜೆಪಿಯ ನಾಯಕಿ ಕಮ್ ನಟಿಯಾಗಿರುವಂತಹ ಮಾಳವಿಕಾ ಅವರು ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಮತವನ್ನ ಹೊಂದಿರುವಂತದ್ದು. ಸಚಿವ ಆರ್ ಅಶೋಕ್ ಅವರ ಮತ ಕೂಡ ಆ ಕ್ಷೇತ್ರದಲ್ಲೇ ಇದೆ, ಆರ್ ನಗರ ಕ್ಷೇತ್ರದಲ್ಲಿ. ಪರಿಷತ್ ಸದಸ್ಯ ದೇವೇಗೌಡರ ಒಂದು ಮತ ಕೂಡ ಆ ಒಂದು ಕ್ಷೇತ್ರದಲ್ಲೇ ಇದೆ. ಆರ್ ನಗರ ಕ್ಷೇತ್ರದಲ್ಲಿ ವಿವಿಐಪಿಗಳ ವೋಟರ್ಸ್ ಕೂಡ ಜಾಸ್ತಿ ಇರುವಂತದ್ದು. ದರ್ಶನ್ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ನೆನಪಿರ್ಲಿ ಪ್ರೇಮ್ ಅವರಾಗಿರ್ಬೋದು, ಈ ರೀತಿಯಾಗಿ ಅಮೂಲ್ಯ, ಸಾಕಷ್ಟು ಜನ ನಟ ನಟಿಯರಿದ್ದಾರೆ ಆರ್ ನಗರ ಕ್ಷೇತ್ರದಲ್ಲಿ. ಹಾಗೆ
ಇನ್ನು ರಾಜಕಾರಣಿಗಳು ಕೂಡ ಸಾಕಷ್ಟು ಜನ ಇರುವಂಥದ್ದು. ಆರ್ ಅಶೋಕ್ ಅವರು ಸೇರಿದಂತೆ ಇನ್ನು ಸಾಕಷ್ಟು ಜನ ಪಕ್ಷಗಳ ನಾಯಕರ ವೋಟಿಂಗ್ ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಇದೆ. RR ನಗರದಲ್ಲಿ ಆಲ್ರೆಡಿ ಸಿದ್ಧತೆಗಳೆಲ್ಲ ಆಗಿದೆ. ಇನ್ನೇನು 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ RR ನಗರದಿಂದ ನಮ್ಮ ರಿಪೋರ್ಟರ್ ಆಗಲೇ ಶ್ರೀನಿವಾಸ್ ಹಲ್ಕಟ್ಟಿ ಹಾಗೇನೆ ಆನಂದ್ ಜಾಯ್ನ್ ಆಗಿರೋ ಇನ್ಫಾರ್ಮೇಶನ್ ಪಡ್ಕೊಂಬೋಣ. ಸೊ ಶ್ರೀನಿವಾಸ್ ಹಲ್ಕಟ್ಟಿ, ಇನ್ನೇನು ಮತದಾನಕ್ಕೆ ಕೆಲವೇ ನಿಮಿಷಗಳು ಬಾಕಿ ಇರೋದು, ಕೊರೋನಾ ಟೈಮ್ ಬೇರೆ, ಈಗ ಆಯೋಗದ ಸಿಬ್ಬಂದಿ ಬಂದಿರ್ತಾರೆ ಅಲ್ಲಿ ಅಧಿಕಾರಿಗಳು, ಯಾವ ತರ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕಾಗುತ್ತೆ ವೈರಸ್ ವಿರುದ್ಧವಾಗಿ. ಸೊ ಆ ಪ್ರಿಪರೇಷನ್ ಯಾವ ತರ ಇದೆ, ಮತ್ತೆ ಮತದಾನಕ್ಕೆ ಸಿದ್ಧತೆಗಳು ಅಂತಿಮ ಹಂತಕ್ಕೆ ಬಂದಿರುತ್ತೆ ಅಫ್ಕೋರ್ಸ್, ಹೇಗೆ ಕಾಣಿಸ್ತಾ ಇದೆ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಶ್ರೀನಿವಾಸ್? ಶರ್ಮಿತಾ, RR ನಗರದ ಉಪಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಶುರು ಆಗಿದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಚುನಾವಣಾ ಸಿಬ್ಬಂದಿ ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇದ್ದಾರೆ, ಅಷ್ಟೇ ಅಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಚುನಾವಣಾ ಮತಗಟ್ಟೆಗಳೇನಿದೆ, ಮತಗಟ್ಟೆಯ ಸುತ್ತಮುತ್ತ ಕೂಡ ಒಂದು ವ್ಯಾಪಕವಾಗಿರ್ತಕ್ಕಂಥ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಅಂದ್ರೆ ನಾನು ಕೆಲವೊಂದಿಷ್ಟು ಮತಗಟ್ಟೆಯ ವಿಜುವಲ್ಸ್ ಅನ್ನ ಲೈವ್ ಅಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಪ್ರಮುಖವಾಗಿ ನಾವು RR ನಗರ ವಿಧಾನಸಭಾ ಕ್ಷೇತ್ರದ ಯಶವಂತಪುರ ಮತಗಟ್ಟೆ ಆಗಿರ್ತಕ್ಕಂಥ ರಾಜರಾಜೇಶ್ವರಿ BBMP ಪಬ್ಲಿಕ್ ಸ್ಕೂಲ್ ನಾವಿದ್ದೀವಿ. ಈ ಸ್ಕೂಲ್ ನಲ್ಲಿ 7 ಮತಗಟ್ಟೆಗಳಿದೆ. ಇಲ್ಲಿ ಅಗತ್ಯ ಅಂದ್ರೆ ಪ್ರಮುಖವಾಗಿ ಕೋವಿಡ್ ನ ಈ ಒಂದು ಸಂದರ್ಭದಲ್ಲಿ ಪ್ರಥಮವಾಗಿ ಅಂದ್ರೆ ಮೊದಲೇ ಬಾರಿಗೆ ಈ ಒಂದು ಚುನಾವಣೆ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇದಕ್ಕಾಗಿಯೇ ಕೂಡ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಕ್ರಮಗಳನ್ನ ಚುನಾವಣಾ ಆಯೋಗ ಒಂದು ಕೈಗೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಮತಗಟ್ಟೆಗಳಿಗೆ ಸಾಲಾಗಿ ಬರ್ತಕ್ಕಂತಹ ಪ್ರತಿಯೊಬ್ಬ ಮತದಾರರು ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಏನು ಒಂದು ಮತಗಟ್ಟೆಗೆ ಬರೋಕ್ಕಿಂತ ಮುಂಚಿತವಾಗಿ ಕೂಡ ಕೆಲವೊಂದು ಸಾಮಾಜಿಕ ಅಂತರಕ್ಕಾಗಿ ಕೆಲವೊಂದಿಷ್ಟು ಬಾಕ್ಸ್ ಗಳನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಕಡ್ಡಾಯವಾಗಿ ಮತದಾರ ಆ ಬಾಕ್ಸ್ ಗಳಲ್ಲೇ ನಿಂತು ಸರತಿ ಸಾಲಿನಲ್ಲಿ ಬಂದು ತಾನು ಮತದಾನವನ್ನ ಮಾಡಬೇಕಾಗತ್ತೆ. ಅಂದ್ರೆ ಸಾಮಾಜಿಕ ಅಂತರಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ಚುನಾವಣಾ ಆಯೋಗ ಈ ಬಾರಿ ನೀಡಿದೆ. ಅಂದ್ರೆ ಇಲ್ಲಿ 7 ಬೂತ್ಗಳೇನಿದೆ, ಈ ಬೂತ್ಗಳಲ್ಲೂ ಕೂಡ ಒಂದು ಕೋವಿಡ್ ಸೋಂಕಿತರು ಕೂಡ ಒಂದು ಮತದಾನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಈವ್ನಿಂಗ್ ಟೈಮ್ ಅಲ್ಲಿ ಇದಕ್ಕಾಗಿನೇ 5 ರಿಂದ 6 ಗಂಟೆವರೆಗೂ ಕೂಡ ಒಂದು ಸಮಯವನ್ನು ನಿಗದಿಪಡಿಸಲಾಗಿದೆ. ಅಂದ್ರೆ ಪ್ರತಿ ಮತಗಟ್ಟೆ ಮುಂದೆ ಕೂಡ ಅಭ್ಯರ್ಥಿಗಳು ಅಂದ್ರೆ ಯಾರ್ಯಾರು RR ನಗರ ವಿಧಾನಸಭಾ ಈ ಬೈ ಎಲೆಕ್ಷನ್ ಇದೆ ಕಂಟೆಸ್ಟ್ ಮಾಡಿದರೆ ಆ ಎಲ್ಲ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಒಂದು ಪ್ರತಿ ಬೂತ್ ನಲ್ಲಿ ಕೂಡ ಹಾಕಿದ್ದಾರೆ. ಮತಗಟ್ಟೆ ಒಂದು ಪ್ರವೇಶ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು, ಮತಗಟ್ಟೆ ಎಲ್ಲಿ ಬರುತ್ತೆ ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಅವ್ರು ಮಾಡಿದ್ದಾರೆ. ಅಂದ್ರೆ ಮತಗಟ್ಟೆಯಲ್ಲಿ ಸಿಬ್ಬಂದಿಗಳು ಯಾವ ರೀತಿ ತಯಾರನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಕೂಡ ಅಂದ್ರೆ ನಾವು ನೋಡ್ಬೋದು ಕೊರೋನಾ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾನದ ಸಿಬ್ಬಂದಿ ಕೂಡ ಮತಗಟ್ಟೆ ಸಿಬ್ಬಂದಿ ಕೂಡ ಹ್ಯಾಂಡ್ ಗ್ಲೌಸ್ ಅನ್ನ ಧರಿಸಿಕೊಳ್ತಕ್ಕಂಥದ್ದಾಗಿರ್ಬೋದು ಮತ್ತು ಮುಖಕ್ಕೆ ಒಂದು ಮುಖಗವಚ ಹಾಕೊಳ್ತಕ್ಕಂಥದ್ದಾಗಿರ್ಬೋದು. ಅಂದ್ರೆ ಅಗತ್ಯ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಕಡೆ EVMs ಆಗಿರ್ಬೋದು ಮತ್ತು VVPAT ಗಳಾಗಿರ್ಬೋದು ಮತ್ತು ಮತದಾನಕ್ಕೆ ಬರ್ತಕ್ಕಂತಹ ಎಲ್ಲ ಮತದಾರರು ಕೂಡ ಒಂದು ಸ್ಯಾನಿಟೈಸ್ ಆಗಿರ್ಬೋದು ಮತ್ತು ಥರ್ಮಲ್ ಸ್ಕ್ರೀನಿಂಗ್ ಕೂಡ ಇಲ್ಲಿ ಮಾಡಲಾಗುತ್ತೆ. ಇದಕ್ಕಾಗಿಯೇ ಕೂಡ ಒಂದು ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನ ಅಂದ್ರೆ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಒಬ್ಬ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಅಲ್ಲಿ ಪ್ರತಿಯೊಬ್ಬ ಮತದಾರನು ಕೂಡ ಒಂದು ಸ್ಯಾನಿಟೈಸ್ ಮಾಡಲಾಗುತ್ತೆ. ಅವ್ರಿಗೊಂದು ಪ್ರತಿಯೊಬ್ಬ ಮತದಾರ ಕೂಡ ಒಂದು ಗ್ಲೌಸ್ ಕೊಡಲಾಗುತ್ತೆ. ಈ ಗ್ಲೌಸ್ ಆಗಿರ್ಬೋದು ಮತ್ತು ಥರ್ಮಲ್ ಸ್ಕ್ರೀನಿಂಗ್ ಮಾಡಲಿಕ್ಕೆ ಅದೊಂದು ಮಷಿನ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಹೀಗಾಗಿ ಅಗತ್ಯವಾಗಿರ್ತಕ್ಕಂತಹ ಎಲ್ಲ ಕ್ರಮಗಳನ್ನ ನಾವು ನೋಡ್ಬೋದು. ಥರ್ಮಲ್ ಸ್ಕ್ರೀನಿಂಗ್ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ತೋರಿಸ್ತಾ ಇದ್ದಾರೆ. ಅಂದ್ರೆ ಸಂಜೆ 5 ಗಂಟೆಗೆ ಏನು ಒಂದು ಕೋವಿಡ್ ಸೋಂಕಿತರು ಮತದಾನಕ್ಕೆ ಬರ್ತಾರೆ, ಅದಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಕೂಡ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಅವ್ರಿಗೇನಾದ್ರೂ ಹೆಚ್ಚಿನ ತಾಪಮಾನ ಇದ್ರೆ ಅವ್ರನ್ನ ವಾಪಸ್ ಕಳಿಸಲಾಗುತ್ತೆ. ಕಳಿಸಿ ಮತ್ತೆ ಅವರ ತಾಪಮಾನ ಏನು ಕಡಿಮೆ ಆಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬಂದಿದೆ ಅದರಲ್ಲಿ ಮತ್ತೆ ಅವ್ರನ್ನ ಮತಗಟ್ಟೆಗೆ ಕರ್ಕೊಂಡ್ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಚುನಾವಣಾ ಆಯೋಗ ಮಾಡುತ್ತೆ. ಅಂದ್ರೆ ಪ್ರತಿಯೊಂದು ಮತದಾರ ಕೂಡ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಆಗಿರ್ಬೋದು ಮತ್ತು ಸ್ಯಾನಿಟೈಸ್ ಆದ ಬಳಿಕವೇ ಅದು ಸಾಮಾಜಿಕ ಅಂತರದ ಮೂಲಕವೇ ಅವರು ಮತಗಟ್ಟೆಯನ್ನು ಪ್ರವೇಶ ಮಾಡಲಾಗುತ್ತೆ. ಆ ಪ್ರವೇಶ ಮಾಡಿದ ಬಳಿಕ ಇಲ್ಲೇನು EVMs ಇದೆ, VVPATs ಇದೆ, ಇದಕ್ಕಾಗಿ ಎಲ್ಲ ಸಿಬ್ಬಂದಿಗಳೊಂದು ಬರದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೊರೋನಾ ಆಗಿರ್ಬೋದು ಮತ್ತು ಮತದಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಮಾಡಿದ್ದಾರೆ. ಹೀಗಾಗಿನೇ ಕೂಡ ಸರಿಯಾಗಿ 7 ಗಂಟೆಗೆ ಒಂದು ಮತದಾನ ಆರಂಭ ಆಗುತ್ತೆ. ಸಂಜೆ 6 ಗಂಟೆವರೆಗೂ ಕೂಡ ಯಾರು ಸರತಿ ಸಾಲಿನಲ್ಲಿರ್ತಾರೆ ಅವ್ರಿಗೆಲ್ಲರೂ ಕೂಡ ಒಂದು ಮತದಾನ ಮಾಡತಕ್ಕಂಥ ಒಂದು ಅವಕಾಶವನ್ನು ಇಲ್ಲಿ ಕೊಡಲಾಗುತ್ತೆ. ಇದಕ್ಕಾಗಿ ಚುನಾವಣಾ ಆಯೋಗ ಮತ್ತು ಮತಗಟ್ಟೆ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ಕೂಡ ಸಕಲ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಶರ್ಮಿತಾ, ಓಕೆ ಶ್ರೀನಿವಾಸ್ ಹಳಕಟ್ಟಿ, ಗಮನಿಸ್ತಾ ಇದ್ರಲ್ಲ ಯಾವ್ಯಾವ ರೀತಿಯಾಗಿ ಪ್ರಿಪರೇಷನ್ ಅನ್ನ ಮಾಡಿಕೊಳ್ಳಲಾಗಿದೆ ಮತಗಟ್ಟೆಯ ಒಳಗಡೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನೀಡ್ತಾ ಇದ್ರು. ಇನ್ನು RR ನಗರ ಕ್ಷೇತ್ರದಲ್ಲಿ ಸಾಕಷ್ಟು ಜನ VVIPಗಳಿದ್ದಾರೆ. ಯಾವಾಗ ವೋಟ್ ಮಾಡ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ಎಸ್ ಆನಂದ್, RR ನಗರ ಕ್ಷೇತ್ರ ಅಂದ್ರೆ VVIPಗಳ ಕ್ಷೇತ್ರ ಅಂತ ಕೂಡ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಸದಾಶಿವನಗರ ಕ್ಷೇತ್ರವನ್ನ ಬಿಟ್ರೆ ಅತಿ ಹೆಚ್ಚು ನೆಕ್ಸ್ಟ್ ಇರುವಂತದ್ದು ಅದು RR ನಗರ ಕ್ಷೇತ್ರದಲ್ಲಿ. ಯಾರ್ಯಾರು ಯಾವ್ಯಾವಾಗ ಬಂದು ಮತವನ್ನ ಚಲಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಎಸ್ ಪೃಥ್ವಿರಾಜ್, RR ನಗರ ಕ್ಷೇತ್ರ ಒಂದು ರೀತಿ ಸೆಲೆಬ್ರಿಟಿ ಹಬ್ಬ ಆಗಿದೆ ಅಂತಂದ್ರೂ ತಪ್ಪಾಗಲಾರದು. ಇಲ್ಲಿ ಸಾಕಷ್ಟು ಜನ ಏನು ನಟ ನಟಿಯರಿದ್ದಾರೆ, ಏನು ಚುನಾವಣೆಯ ಮತ ಪ್ರಚಾರದಲ್ಲೂ ಕೂಡ ಏನು ಸೆಲೆಬ್ರಿಟಿಗಳು ಭಾಗವಹಿಸಿದ್ದಂತ ಗಮನಿಸಬಹುದು. ಇನ್ನು ಇವತ್ತು ಏನಂದರೆ ಬೆಳಗ್ಗೆ 7 ಗಂಟೆಗೆ ಅಮೂಲ್ಯ ಅವರು ಮೌಂಟ್ ಕಾರ್ಮಲ್ ಏನು ಬೆಮೆಲ್ ಲೇಔಟ್ನಲ್ಲಿ ಏನು 7 ಗಂಟೆಗೆ ಅಮೂಲ್ಯ ಹಾಗೂ ಅವರ ಕುಟುಂಬ ಏನು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸುವ ಒಂದು ಕೆಲಸ ಮಾಡಲಿದೆ. ಹಾಗೆ ಬೆಳಿಗ್ಗೆ 10 ಗಂಟೆಯ ನಂತರ ಮಾಳವಿಕಾ ಅವಿನಾಶ್ ಬಂದು ಬೆಮೆಲ್ ಲೇಔಟ್ನಲ್ಲೇ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗಣೇಶ್, ನೆನಪಿರಲಿ ಪ್ರೇಮ್, ಇವರೆಲ್ಲರ ಮತಗಳು ಕೂಡ ಈ ಒಂದು ಕ್ಷೇತ್ರದಲ್ಲೇ ಇರೋದ್ರಿಂದ ಇವರು ಕೂಡ 10 ಗಂಟೆ ನಂತರ, ಅಂದರೆ ಕೋವಿಡ್ ಇರೋ ಕಾರಣ ಜನಜಂಗುಳಿ ಕಡಿಮೆ ಇರೋ ಟೈಮಲ್ಲಿ, ಅಂದರೆ ಸೆಲೆಬ್ರಿಟಿಗಳು ಬಂದಾಗ ಇಲ್ಲಿ ಯಾವುದೇ ರೀತಿಯಲ್ಲಿ ಜನ ತುಂಬ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಯಾವ ಸಮಯದಲ್ಲಿ ಜನ ಇರಲ್ವೋ ಆ ಸಮಯದಲ್ಲಿ ಬಂದು ನೋಡಿಕೊಂಡು ಬೆಳಿಗ್ಗೆ 10ರ ನಂತರ ಉಳಿದ ಸ್ಟಾರ್ಗಳು ಬಂದು ಮತ ಚಲಾಯಿಸಿ ಬೇರೆ ಮತದಾರರಿಗೂ ಕೂಡ ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ಇದು ಮಾಡ್ತಾರೆ ಅಂತ ಹೇಳ್ಬೋದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಕಾಲದ ಮೊದಲ ಚುನಾವಣೆ, ಶಿರಾ ಉಪಸಮರದ ಕ್ಷಣದ ಮಾಹಿತಿಯನ್ನ ನಾನು ಕೊಡ್ತೀನಿ. 2 ರಣಕಣ, 3 ಪಕ್ಷಗಳ ಮಹಾಯುದ್ಧ. ರಾಜರಾಜೇಶ್ವರಿ ನಗರದ ಬೈ ಎಲೆಕ್ಷನ್ ಅಖಾಡದಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದೆ. ಶಿರಾದಲ್ಲಿ ಹೆಚ್ಚು ಶಬ್ದ ಮಾಡುತ್ತಿರೋದು ಜನ ಕಾಂಚಾಣ. ರಾರ ಶಿರಾ ಕಾಳಗದ ಕ್ಷಣದ ಅಪ್ಡೇಟ್ಸ್. ಜನ ಕಾಂಚಾಣ, ಆರೋಪ ಪ್ರತ್ಯಾರೋಪ, ಮತದಾನದ ಇಂಚಿಂಚು ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಬೈ ಎಲೆಕ್ಷನ್ ದಂಗಲ್. RR ನಗರ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದಾಯಿತು. ಅಟ್ ದ ಸೇಮ್ ಟೈಮ್ RR ನಗರದಲ್ಲಿ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಶಿರಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಉಪಚುನಾವಣೆ ನಡೀತಾ ಇದೆ. ಅಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಸಾವಿನ ಅನುಕಂಪ ಒಂದು ಕಡೆ, ಸೋಲಿನ ಅನುಕಂಪ ಮತ್ತೊಂದು ಕಡೆ. ಶಿರಾದಲ್ಲಿ ಶಿಕಾರಿ ಮಾಡೋರು ಯಾರು? ಹಾಗಾದ್ರೆ ಮತದಾರ ಯಾರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾನೆ ಅನ್ನೋದು ನೋಡಬೇಕು. ಇವತ್ತು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ನಿರ್ಧಾರ ಮಾಡ್ತಾನೆ. ಕೊನೆ ಹಂತದ ಕಸರತ್ತು ನಾಯಕರು ನಿನ್ನೆ ಯಾವ್ಯಾವ ತರ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸ್ತಾ ಇದ್ವಿ ನಾವು. ಬೆಳಗ್ಗೆ 7 ಗಂಟೆಯಿಂದ ಶಿರಾದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸಂಜೆ 6 ಗಂಟೆ ತನಕ ಮತದಾನ ಆಗುತ್ತೆ. ಒಟ್ಟು 330 ಮತಗಟ್ಟೆ ಕೇಂದ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಅದಕ್ಕೋಸ್ಕರ ತಯಾರಿಗಳನ್ನ ಆಲ್ರೆಡಿ ಚುನಾವಣಾ ಆಯೋಗದ ಸಿಬ್ಬಂದಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಕೊರೋನಾ ಮುಂಜಾಗ್ರತಾ ಕ್ರಮಗಳೊಂದಿಗೆ ಈ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಮತಗಟ್ಟೆಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಹಾಕೋಬರ್ಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಥರ್ಮಲ್ ಸ್ಕ್ರೀನಿಂಗ್ಗೆ ಒಳಪಡಬೇಕಾಗುತ್ತೆ. ಒಂದು ವೇಳೆ ಟೆಂಪರೇಚರ್ ಜಾಸ್ತಿ ಇದ್ರೆ ಅಂತವರನ್ನ ವಾಪಸ್ ಕಳಿಸ್ತಾರೆ. ಮತಗಟ್ಟೆ ಕೇಂದ್ರಗಳಲ್ಲಿ 1588 ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಅವ್ರ ಜೊತೆಯಲ್ಲಿ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಸೆಕ್ಯೂರಿಟಿ ವೈಸ್ 1000ಕ್ಕೂ ಹೆಚ್ಚು ಪೊಲೀಸರನ್ನ ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ನಿಮಗೆ ಹೇಳ್ತಾ ಇದ್ವಿ, ಶಿರಾ ಕ್ಷೇತ್ರದಲ್ಲಿ ಈ ಬಾರಿ ಸಾವಿನ ಅನುಕಂಪ, ಸೋಲಿನ ಅನುಕಂಪ ವರ್ಕೌಟ್ ಆಗುತ್ತಾ? ಅದನ್ನು ಮೀರಿ ರಾಜೇಶ್ ಗೌಡ ಏನಾದ್ರೂ ಗೆಲ್ತಾರಾ ಬಿಜೆಪಿ ಅಭ್ಯರ್ಥಿ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನವೆಂಬರ್ 10ನೇ ತಾರೀಕು. ಇನ್ನ ಈ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ವಿವರವನ್ನ ನೀಡ್ತಾ ಹೋಗ್ತೀವಿ. ರಾಜೇಶ್ ಗೌಡ ಬಿಜೆಪಿ ಅಭ್ಯರ್ಥಿ ಆಗಿರುವಂತದ್ದು. ಕಾಂಗ್ರೆಸ್ ನಲ್ಲಿದ್ದಂತವರು ಬಿಜೆಪಿಗೆ ಬಂದ್ರು. ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನ ನೀಡಲಾಯಿತು. ಹೆಸರು ಅದು ರಾಜೇಶ್ ಗೌಡ ಅಂತ. ಆ ಟೈಮ್ ನಲ್ಲಿ ಬಿಜೆಪಿಯಲ್ಲೂ ಸ್ವಲ್ಪ ಇರುಸು ಮುರುಸೆಲ್ಲ ಬಂತು, ಭಿನ್ನಮತ ಎಲ್ಲ ಬಂತು. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, SR ಗೌಡ, ಮಂಜುನಾಥ್ ಅವರೆಲ್ಲ ಆಕಾಂಕ್ಷಿಗಳಿದ್ರು. ಅವರನ್ನ ಬಿಟ್ಟು ರಾಜೇಶ್ ಗೌಡ್ರಿಗೆ ಟಿಕೆಟ್ ಅನ್ನ ನೀಡಲಾಯಿತು. ಇನ್ನು ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಗೋವಿಂದ ಕಾರಜೋಳ, ಸ್ಪೆಷಲಿ ವಿಜೇಂದ್ರ ಆ ಒಂದು ಕ್ಷೇತ್ರದಲ್ಲೇ ಠಿಕಾಣಿಯನ್ನ ಹೂಡಿದ್ರು. ಇನ್ನ ಹಿರಿಯ ಅಭ್ಯರ್ಥಿ ಮತ್ತೊಂದ್ ಕಡೆ ಒಂದು 6 ರಿಂದ 7 ಬಾರಿ ಶಾಸಕರಾಗಿದ್ದಂಥವ್ರು, ಸಚಿವರಾಗಿದ್ದಂತ TB ಜಯಚಂದ್ರ ಅವರು ಕಳೆದ ಬಾರಿ ಸೋಲನ್ನ ಕಂಡಿದ್ರು. ಆ ಒಂದು ಸೋಲಿನ ಅನುಕಂಪ ವರ್ಕೌಟ್ ಆಗುತ್ತಾ ಈ ಬಾರಿ ಅನ್ನೋದನ್ನ ಕಾದ್ ನೋಡ್ಬೇಕು. ಸ್ಪೆಷಲಿ ಇನ್ನೊಂದು ವಿಚಾರ TB ಜಯಚಂದ್ರ ಅವರ ಬಗ್ಗೆ ಗಮನಿಸಬೇಕು ಅಂದ್ರೆ,
ಸಿದ್ದರಾಮಯ್ಯನವರು ಇವರಿಗೆ ಟಿಕೆಟ್ ಅನ್ನ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದು ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಯ್ತು. ರಾಜಣ್ಣ ಇದ್ರು ಅಲ್ಲ, ಅದಾದ್ಮೇಲೆ ರಣದೀಪ್ ಸುರ್ಜೇವಾಲಾ ಅವರು ಕರೆಯನ್ನ ಮಾಡಿ ಆ ಒಂದು ವಿವಾದ ಬೇರೆ ಆಗಿತ್ತು. ಸೊ ಅವ್ರನ್ನ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ ಕಾಂಗ್ರೆಸ್ಗೆ. ಇಲ್ಲಾಂದ್ರೆ ಮತ್ತೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ. ಯಾರಾದ್ರೂ ಯುವಕರಿದ್ರೆ ಕೊಡಿ ಅವ್ರಿಗೆ ಅಂತೆಲ್ಲ ಹೇಳಿದ್ರು. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ನಲ್ಲೇ ನಾವು ತೋರಿಸಿದ್ವಿ ಆ ಒಂದು ಸುದ್ದಿಯನ್ನ, ಯಾವ ರೀತಿಯಾಗಿ ವಿವಾದ ಆಗಿತ್ತು ಅಂತ. ಸೊ ಟಿ.ಬಿ. ಜಯಚಂದ್ರ ಅವರು ಗೆಲ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ ಟಿ.ಬಿ. ಜಯಚಂದ್ರ ಅವರು. ಇನ್ನ ಅಮ್ಮ ಜಮ್ಮ ಅವರು JDS ನ ಅಭ್ಯರ್ಥಿ, ಅವರ ಪತಿ ಸತ್ಯನಾರಾಯಣ ಅವರ ಅಕಾಲಿಕ ನಿಧನದಿಂದ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಯಾರಾದ್ರೂ ಸಾವನ್ನಪ್ಪಂತ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡುವಂತಹ ಒಂದು ಪದ್ಧತಿ ಯಾವ ರೀತಿಯಾಗಿ ಇದೆ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಅದೇ ಇರುವಂತದ್ದು. ಸೊ ಆ ಒಂದು ಅನುಕಂಪ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೇಮ್ ಸುಮಲತಾ ಅವರು ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡಿದ್ರು, ಹೆಚ್ಚು ಏರುಪೇರು ಆಗಿದೆ ಅವ್ರಿಗೆ ಇವಾಗ. ಯಾಕಂದ್ರೆ ಮೊನ್ನೆ ಬಳಲಿಕೆಯಿಂದ ಬಿದ್ದು ಹೋಗಿದ್ರು. ಅದಾದ್ಮೇಲೆ ಕಾರ್ಯಕರ್ತರೆ ಮತ್ತೆ ಅವ್ರ ಮಗ ಎಲ್ಲ ಸ್ವಲ್ಪ ಉಸ್ತುವಾರಿ ತಗೊಂಡೆಲ್ಲ ನೋಡ್ಕೊಳ್ತಾ ಇದ್ರು. ಸ್ಪೆಷಲಿ ಅಲ್ಲಿ ದೇವೇಗೌಡರು ಅವರ ಕುಟುಂಬದವರು ಎಲ್ಲರೂ ಕೂಡ ಬಂದು ಪ್ರಚಾರವನ್ನ ಮಾಡಿದ್ದಾರೆ. ಇನ್ನೂ ಕೂಡ ಮಧುಗಿರಿಯಲ್ಲಿ ದೇವೇಗೌಡರು ಇದ್ದಾರೆ. ಅಲ್ಲೇ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರೇ ರೂಪುರೇಷೆಯನ್ನ ಮಾಡಿದ್ರು. ಹೊರಗಡೆ ಇದ್ಕೊಂಡೆ ಏನ್ ತಂತ್ರಗಾರಿಕೆ ಮಾಡಬೇಕು ಅದನ್ನ ಬೂತ್ ಮಟ್ಟದ ಕಾರ್ಯಕರ್ತರು ಅವ್ರ ಪಕ್ಷದ ಮುಖಂಡರ ಹತ್ರ ಅವ್ರು ಮಾಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಟೋಟಲ್ ಆಗಿ ಒಟ್ಟು ಮತದಾರರು 2,12,622. ಇದರಲ್ಲಿ ಪುರುಷ ಮತದಾರರು 1,09,054 ಜನ ಪುರುಷ ಮತದಾರರಿದ್ದಾರೆ. ಶಿರಾ ಕ್ಷೇತ್ರ ಅಲ್ಲಿ ಮತದಾರರ ಸಂಖ್ಯೆಯನ್ನ ತೋರಿಸ್ತಾ ಇದೀವಿ. ಮಹಿಳಾ ಮತದಾರರು 1,03,555 ಜನ ಇದ್ದಾರೆ. ಇತರೆ ಮತದಾರರು 13 ಜನ ಇರುವಂತದ್ದು. ಇನ್ನ ಮತಗಟ್ಟೆಗಳ ಸಂಖ್ಯೆಯನ್ನ ಕೂಡ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ವಿ. ಇಲ್ಲಿ ಶಿರಾ ಕ್ಷೇತ್ರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತೆ JDS ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಕಾಣಿಸಿದ್ರು ಕೂಡ ರಾಜೇಶ್ ಗೌಡ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನ ಪಡೆದು ದೊಡ್ಡ ಮಟ್ಟದಲ್ಲೇ ಪೈಪೋಟಿಯನ್ನ ನೀಡಿದ್ದಾರೆ. ಇಲ್ಲಿ ಜಾತಿ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದೀವಿ. ಒಕ್ಕಲಿಗರಲ್ಲಿ ಕುಂಚಿಟಿಗ ಒಕ್ಕಲಿಗರು ಅಂತ ಬರ್ತಾರಲ್ಲ, ಅವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. 47,061 ಕುಂಚಿಟಿಗ ಒಕ್ಕಲಿಗರು ಅಲ್ಲಿ ಮತವನ್ನ ಹೊಂದಿರುವಂತದ್ದು. ಇನ್ನ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರು 36,953 ಜನ ಇರುವಂತದ್ದು. ಇಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕವಾಗಿದ್ದಾವೆ ಶಿರಾ ಕ್ಷೇತ್ರದಲ್ಲಿ. ಆ ಒಂದು ಕಾರಣಕ್ಕೋಸ್ಕರನೇ ಮೂರೂ ಪಕ್ಷದವರು ಒಕ್ಕಲಿಗರಿಗೆನೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು. ಯಾದವ ಸಮುದಾಯದವರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 32,571 ಜನ ಯಾದವ ಸಮುದಾಯದವರು ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರನೇ ಕೊನೆಯ ಕ್ಷಣದಲ್ಲಿ ಯಡಿಯೂರಪ್ಪನವರು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಡಳಿಯನ್ನ ಓಪನ್ ಮಾಡಿದಂಥದ್ದು. ಮುಸ್ಲಿಂ ಮತದಾರರು 22,630 ಮುಸ್ಲಿಂ ವೋಟರ್ಸ್ ಕೂಡ ಇರುವಂತದ್ದು. ಅದಕ್ಕೋಸ್ಕರನೇ ಕಾಂಗ್ರೆಸ್ನವರು ಜಮೀರ್ ಅಹಮದ್ ಖಾನ್ ಎಲ್ಲ ಕರೆಸಿ ಅಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ವರ್ಕೌಟ್ ಆಗಿದೆ, ಏನು ಎತ್ತ ಎಲ್ಲವೂ ಕೂಡ ತಿಳಿಯುವಂತದ್ದು ನಾವು ನವೆಂಬರ್ 10ನೇ ತಾರೀಕು ನೋಡುವಂತ ರಿಸಲ್ಟ್ ನಲ್ಲಿ. ನಾಯಕ ಸಮುದಾಯದವರು 15,089 ಮತದಾರರಿದ್ದಾರೆ. ನಾಯಕ ಸಮುದಾಯದವರು ಆಲ್ಮೋಸ್ಟ್ ಇಲ್ಲೂ ಕೂಡ ಎಲ್ಲಾ ಸಮುದಾಯದವರು ಕೂಡ ಈಕ್ವಲ್ ಆಗಿ ವೋಟಿಂಗ್ ಅನ್ನ ಹೊಂದಿದ್ದಾರೆ. ಕುರುಬ ಸಮುದಾಯದವರು ಕೂಡ 21,407 ಮತದಾರರನ್ನ ಹೊಂದಿರುವಂತದ್ದು. ಸೊ ಶಿರಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ. ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನ ಕಾದು ನೋಡ್ಬೇಕು. ತ್ರಿಕೋನ ಸ್ಪರ್ಧೆ ಇಲ್ಲಿ ಕಾಣಿಸ್ತಾ ಇದೆ. RR ನಗರದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೆಕ್ ಟು ನೆಕ್ ಕಾಣಿಸ್ತಾ ಇದ್ರೆ, ಶಿರಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಕಾಣಿಸ್ತಾ ಇರುವಂತದ್ದು. ಟಿ.ಬಿ. ಜಯಚಂದ್ರ, ಅಮ್ಮ ಜಮ್ಮ ಹಾಗೆ ರಾಜೇಶ್ ಗೌಡ, ಈ ಮೂವರಲ್ಲಿ ಗೆಲ್ಲೋರು ಯಾರು ಅನ್ನೋದು ಗೊತ್ತಾಗುತ್ತೆ. ವಿಜೇಂದ್ರ KR ಪೇಟೆ ಕ್ಷೇತ್ರದಲ್ಲಿ ಅಲ್ಲಿ ಅಸ್ತಿತ್ವವೇ ಇಲ್ಲದಂತ ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಬಂದಿದ್ರು. ಬಟ್ ಈ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಸಾಕಷ್ಟು ರೂಪುರೇಷವನ್ನ ಸಿದ್ಧಪಡಿಸಿದಂಥದ್ದು. ಸೊ ಅದ್ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇಲ್ಲಿ ಬಲಜಿಗ, ಲಿಂಗಾಯತ ಆ ವೋಟರ್ಸ್ ಎಷ್ಟು ಜನ ಇದ್ದಾರೆ, ಉಪ್ಪಾರ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ವಿ ನಿಮ್ಗೆ. ಬಿಜೆಪಿಗೆ ಬೇಸ್ ಇಲ್ಲದೆ ಇದ್ರು ಕೂಡ ಅಟ್ಲೀಸ್ಟ್ ಇನ್ನು ಬರುವಂತ ಎಲೆಕ್ಷನ್ ಅಲ್ಲಿ, ಮುಂಬರುವಂತ ಎಲೆಕ್ಷನ್ ಅಲ್ಲಾದ್ರೂ ಸೊ ಅಲ್ಲೊಂದು ಫೈಟ್ ಕೊಡೋ ನಿಟ್ಟಿನಲ್ಲಿ ಒಂದು ಬೇಸ್ಮೆಂಟ್ ಆದ್ರೂ ಹಾಕೋಣ ಅಂತ. ಸೊ ಮೇನ್ಲಿ ಬಿಜೆಪಿ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಕಮಲ ಅಸ್ತಿತ್ವ ಇಲ್ಲದಂತ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ನಾವು ಸ್ಪೆಷಲಿ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ತಗೊಂಡ್ರೆ ಸುಧಾಕರ್ ಅವ್ರಿಗೆ, KR ಪೇಟೆ ಕ್ಷೇತ್ರವನ್ನ ತಗೊಂಡ್ರೆ ಅಲ್ಲಿ ನಾರಾಯಣ ಗೌಡ್ರು ಗೆದ್ರು. ಈ ಒಂದು ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾದಂತ ಕಮಾಲ್ ಮಾಡುತ್ತಾ ಕಮಲ ಪಕ್ಷ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಆಡಳಿತ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಸಂಪನ್ಮೂಲವನ್ನು ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ.
ಸೊ ಆ ಒಂದು ಸಂಪನ್ಮೂಲ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಎಸ್ಪೆಷಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇವರು ಹಣವನ್ನ ತಂದು ಸುರಿದ್ಬಿಟ್ಟು ಇಲ್ಲಿ ಎಲೆಕ್ಷನ್ ಮಾಡ್ತಾ ಇದಾರೆ, ಅದು KR ಪೇಟೆಯಲ್ಲಿ ನಡೆದಂತೆ ಶಿರಾ ಕ್ಷೇತ್ರದಲ್ಲಿ ನಡೆಯೋದಿಲ್ಲ ಅಂತ. ಇನ್ನ ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಮದಲೂರು ಕೆರೆಗೆ ನೀರನ್ನ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ಲಿ ನಡೆದಿದ್ದಂತ ಒಂದು ಜಿದ್ದಾಜಿದ್ದಿ ಭರವಸೆಗಳನ್ನ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಆ ಭರವಸೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ. ಇನ್ನು ಶಿರಾ ಮತದಾನದ ಸಿದ್ಧತೆಯನ್ನು ನೋಡ್ತಾ ಇದೀವಿ. ಒಟ್ಟು ಮತಗಟ್ಟೆ ಇರೋದಲ್ಲಿ 330, ಅದರಲ್ಲಿ ಸೂಕ್ಷ್ಮ ಮತಗಟ್ಟೆ ಅಂತ ಕನ್ಸಿಡರ್ ಮಾಡಿರೋದು ಈಗ ಆಯೋಗ 10. ಅಲ್ಲಿ ಅಫ್ಕೋರ್ಸ್ ಭದ್ರತೆಯನ್ನು ಹೆಚ್ಚು ಮಾಡಿರ್ತಾರೆ. ಇನ್ನು ಚುನಾವಣಾ ಸಿಬ್ಬಂದಿ ನೇಮಕ ಆಗಿರೋದು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ 1588. ಇನ್ನು ಮೊಬೈಲ್ ಟೀಮ್ ಅಂತ 15 ಟೀಮ್ಗಳನ್ನ ರಚನೆ ಮಾಡಿಕೊಂಡಿದ್ದಾರೆ, ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಿರ್ತಾರೆ. ಸೊ ಇನ್ನು ಪೊಲೀಸ್ ಭದ್ರತೆಗೆ ಅಂತ 866 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಶಿರಾದಲ್ಲಿ ಅಫ್ಕೋರ್ಸ್ ನಾವಾಗ್ಲಿಂದ ಹೇಳ್ತಾ ಇದ್ವಿ, ಅದು ಕೂಡ ಒಂದು ಪ್ರತಿಷ್ಠೆಯ ಕಣವಾಗಿದೆ. ಅಲ್ಲಿ ಅನುಕಂಪ ಮತ್ತೆ ಸೋಲಿನ ಒಂದು ಏನು ಅನುಕಂಪ ಇತ್ತು, ಸೊ ಅದು ಯಾವ ತರ ವರ್ಕೌಟ್ ಆಗುತ್ತೆ, ಮತದಾರ ಏನು ಬರೀತಾನೆ ಭವಿಷ್ಯ ನೋಡ್ಬೇಕಾಗತ್ತೆ. ಸೊ ಶಿರಾ ಕ್ಷೇತ್ರದಲ್ಲೂ ಕೂಡ ಇನ್ನೇನು ಕ್ಷಣಗಳನ್ನೇ ಸ್ಟಾರ್ಟ್ ಆಗಿದೆ, ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗೋದಕ್ಕೆ ಎಲ್ಲಾ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಬಹಳಷ್ಟು ದಿನಗಳಿಂದ ಶಿರಾದಲ್ಲಿ ನೀವಿದ್ದೀರಾ, ಸೊ ಆಗು ಹೋಗುಗಳು ಪ್ರತಿಯೊಂದು ಕೂಡ ನಿಮ್ ಗಮನಕ್ಕೆ ಬರ್ತಾ ಇರುತ್ತೆ. ಕೊರೋನಾ ಟೈಮ್ ನಲ್ಲಿ ಆಗ್ತಿರುವಂತ ಬೈ ಎಲೆಕ್ಷನ್ ಇದು ಫಾರ್ ದ ಫಸ್ಟ್ ಟೈಮ್. ಯಾವ ತರ ಪ್ರಿಪರೇಷನ್ ಆಗ್ತಾ ಇದೆ, ಏನೇನು ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಕೃಷ್ಣ? ಈಗಾಗಲೇ ಬಹಳಷ್ಟು ಜಿದ್ದಾಜಿದ್ದಿಗೆ ಮತ್ತೆ ಪ್ರತಿಷ್ಠೆಗೆ ಮತ್ತೆ ಬಹಳಷ್ಟು ವಿಚಾರಗಳಿಗೆ ಸಾಕ್ಷಿಯಾಗಿರುವಂತದ್ದು, ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿಯಾಗಿರುವಂತದ್ದು ಅದು ಶಿರಾ ವಿಧಾನಸಭಾ ಕ್ಷೇತ್ರ. ಈಗಾಗಲೇ ಎಲ್ಲಾ ಅಭ್ಯರ್ಥಿಗಳು ಕೂಡ ಕೊನೆ ಹಂತದ ಕಸರತ್ತನ್ನ ಮಾಡಿ ಮುಗಿಸಿದ್ದಾರೆ. ಅದ್ರ ಜೊತೆಗೆ ಅವರ ಜೊತೆಗೆ ಪ್ರಮುಖವಾಗಿ ಎಲ್ಲಾ ನಾಯಕರುಗಳು ಕೂಡ ಏನ್ ಮಾಡಬೇಕು ಕೊನೆ ಹಂತದಲ್ಲಿ ಅವೆಲ್ಲವನ್ನು ಕೂಡ ಈಗ ಮಾಡಿ ಮುಗಿಸಿ ಕ್ಷೇತ್ರದಿಂದ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಕೂತ್ಕೊಂಡ್ರು ಕೂಡ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ, ಏನೇನ್ ಆಗ್ತಾ ಇದೆ ಕ್ಷೇತ್ರದಲ್ಲಿ ಅವೆಲ್ಲ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಿದ್ದಾರೆ. ಮತ್ತೆ ಕಾರ್ಯಕರ್ತರಿಗೆ ಏನ್ ಸೂಚನೆಯನ್ನ ಕೊಡಬೇಕು ಅದನ್ನ ಕೊಡ್ತಾ ಇದ್ದಾರೆ. 7 ಗಂಟೆಗೆ ಏನು ಮತದಾನ ಆರಂಭವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಮತದಾರರು ಕೂಡ ಮತದಾನ ಆರಂಭ ಆದ ಕೂಡಲೇ ಎಲ್ಲ ಮತದಾರರು ಕೂಡ ಬಂದು ಒಂದು ಮತದಾನ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಖಡಕ್ ಸೂಚನೆಯನ್ನ ಎಲ್ಲಾ ಪಕ್ಷದ ನಾಯಕರುಗಳು ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರುಗಳಾಗಿರ್ಬೋದು ಮತ್ತೆ ಕಾರ್ಯಕರ್ತರುಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಒಂದ್ ಕಡೆ ಸಿದ್ಧತೆ ಆದ್ರೆ ಅಭ್ಯರ್ಥಿಗಳು ಮತ್ತೆ ನಾಯಕರು ಸಿದ್ಧತೆ ಆದ್ರೆ, ಇನ್ನು ಮತ್ತೊಂದು ಕಡೆ ಚುನಾವಣಾ ಆಯೋಗದಿಂದಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂತದ್ದು ಮತ್ತೆ ಕೋವಿಡ್ ಹಿನ್ನೆಲೆಯಿಂದಾಗಿ ಎಲ್ಲ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವನ್ನ ಅನುಸರಿಸಿರುವಂತದ್ದು. ಈಗ ನಾವು ಕಾಣಬಹುದಾಗಿದೆ ಶರ್ಮಿತಾ, ಈಗ ಪ್ರಮುಖವಾಗಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಳಗಡೆ ಇದೀವಿ. ಈ ಒಂದು ಕಾಲೇಜು ಆವರಣದ ಒಳಗಡೆ ಸುಮಾರು 6 ಮತಗಟ್ಟೆ ಕೇಂದ್ರಗಳು ಬರುತ್ತೆ. ಪ್ರಮುಖವಾಗಿ ಇಲ್ಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ TB ಜಯಚಂದ್ರ ಅವರು ಇಲ್ಲೇ ಒಂದು ಮತದಾನವನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಾವು ಕಾಣಬಹುದಾಗಿದೆ ಈ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಈಗಾಗಲೇ ಏನು ಪಕ್ಷದ ಏಜೆಂಟ್ಗಳು ಇಲ್ಲಿಗೆ ಬಂದಿರುವಂತದ್ದು. ಅಂದ್ರೆ ಅವರು ಏಜೆಂಟ್ಗಳ ಮುಖಾಂತರವಾಗಿ ಏಜೆಂಟ್ಗಳ ಸಮ್ಮುಖದಲ್ಲೇ EVM ಮಷಿನ್ ಏನಿದೆ ಅದನ್ನ ಓಪನ್ ಮಾಡುವಂತದ್ದು, ಶೀಲ್ ಮಾಡುವಂತದ್ದು. ಈಗ ಅದನ್ನ ನಾವು ಕಾಣ್ತಾ ಇದೀವಿ. ಅವರ ಸಮ್ಮುಖದಲ್ಲೇ ಚುನಾವಣಾ ಅಧಿಕಾರಿಗಳು ಅದನ್ನ ಓಪನ್ ಮಾಡುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಇನ್ನು ಕೋವಿಡ್ ಇರುವಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಕುತ್ಕೊಳ್ಳೋದಕ್ಕೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ನಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಸ್ಪೆಷಲ್ ಫೋರ್ಸ್ ಅನ್ನು ಕೂಡ ಇಲ್ಲಿ ಭದ್ರತೆಗಾಗಿ ಹಾಕಲಾಗಿರುವಂತದ್ದು. ಇನ್ನು ಬಾಕ್ಸ್ ಗಳನ್ನ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಮತದಾನ ಮಾಡೋದಕ್ಕೂ ಮುಂಚಿತವಾಗಿ ಪ್ರವೇಶಕ್ಕೂ ಮುನ್ನ ಒಂದು ಬಾಕ್ಸ್ ಗಳನ್ನ ಮಾಡಲಾಗಿದೆ. ಆ ಒಂದು ಬಾಕ್ಸ್ ಗಳ ಒಳಗಡೆ ನಿಂತ್ಕೊಂಡು ಮತದಾರ ಬಂದಂತವರು ಸೋಷಿಯಲ್ ಡಿಸ್ಟೆನ್ಸ್ ಮುಖಾಂತರವಾಗಿಯೇ ಒಳಗಡೆ ಹೋಗ್ಬಿಟ್ಟು ಒಂದು ಮತದಾನ ಮಾಡಬೇಕಾಗುತ್ತೆ. ಈ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರುವಂತ ಸಾಧ್ಯತೆ ಇದೆ. ಹೀಗಾಗಿ 2 ಕಡೆ ಒಂದು ಮರಗಳನ್ನ ಕಟ್ಟಿ 2 ಸಾಲ್ಗಳನ್ನ ಮಾಡಲಾಗಿದೆ. ಆ ಒಂದು ಸಾಲ್ಗಳಲ್ಲೇ ಮತದಾರರು ಬಂದು ಒಂದು ಮತದಾನವನ್ನ ಮಾಡಬೇಕಾಗತ್ತೆ. ಈಗಾಗಲೇ ಪ್ರಮುಖವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಹಿರಿಯ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿಗೆ ಈ ಒಂದು ಮತಗಟ್ಟೆ ಕೇಂದ್ರಕ್ಕೆ ಬಂದು ಒಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ರೀತಿಯಾದಂತಹ ಭದ್ರತೆಯನ್ನ ಮಾಡಲಾಗಿದೆ ಮತ್ತೆ ಮತದಾರರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು. ಕೋವಿಡ್ ಇರುವಂತಹ ಕಾರಣಕ್ಕೋಸ್ಕರವಾಗಿ ಅವರು ಧೈರ್ಯದಿಂದ ಬಂದು ಮತದಾನ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಮುಂಜಾಗ್ರತಾ ಕ್ರಮವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಬಂದು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಶರ್ಮಿತಾ
ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಸುಮಾರು 30 ನಿಮಿಷಗಳಲ್ಲಿ ಮತದಾನ ಆರಂಭವಾಗ್ತಾ ಇದೆ. ಈ ಒಂದು ಕಣದಲ್ಲಿ 15 ಜನ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದ್ದಾರೆ. ಅದರ ಪ್ರಮುಖವಾಗಿ 3 ಜನ ಅಭ್ಯರ್ಥಿಗಳು ಬಹಳವಾಗಿ ಪ್ರಬಲವಾದಂತಹ ಪೈಪೋಟಿ ಇರುವಂತದ್ದು. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಬರೀ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಾತ್ರ ಪೈಪೋಟಿ ಇತ್ತು. ಆದ್ರೆ ಈ ಒಂದು ಚುನಾವಣೆ ಉಪಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪ್ರಬಲವಾದಂತಹ ಪೈಪೋಟಿಯನ್ನ ಕೊಡ್ತಿರುವಂತದ್ದು. ಅದು ಹೊಸ ಅಭ್ಯರ್ಥಿ ಮುಖಾಂತರವಾಗಿ ಅದು ಮುಖ್ಯಮಂತ್ರಿಗಳ ಪುತ್ರ ವಿಜೇಂದ್ರ ಅವರು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅಂತ ನೀವು ಹೇಳ್ತಾ ಇದ್ರಿ. ಇಲ್ಲಿ ಪ್ರಮುಖವಾಗಿ 3 ಪಕ್ಷಗಳು ಕೂಡ ಪೈಪೋಟಿಯನ್ನ ಮಾಡ್ತಾ ಇರುವಂತದ್ದು. ಕಡೆ ಕ್ಷಣದವರೆಗೂ ಕೂಡ ಯಾವ ರೀತಿಯಾಗಿ ಮತದಾರರನ್ನ ಸೆಳೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹರಸಾಹಸವನ್ನ ಪಟ್ಟಿದ್ದು ಅಂತ, ಸ್ಪೆಷಲಿ ಬಿಜೆಪಿ ಇವರೆಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಟಿಕಾಣಿಯನ್ನ ಹೂಡಿ ಕೊನೆ ಕ್ಷಣದಲ್ಲಿ ಕೂಡು ಕಾಂಚಾಣ ಎಲ್ಲ ಓಡಾಡುತ್ತಲ್ಲ, ಅದೇನಾದ್ರೂ ಆಯ್ತಾ? ಅಲ್ಲಿ ನೀವು ಅಲ್ಲೇ ಇದ್ದಂತವ್ರು ಆ ಕ್ಷೇತ್ರದಲ್ಲೇ ಪೃಥ್ವಿರಾಜ್, ಈಗಾಗಲೇ ಏನಂತಂದ್ರೆ ಈ ಕ್ಷೇತ್ರ ಯಾವಾಗ ಉಪಚುನಾವಣೆ ಘೋಷಣೆ ಆಯಿತು ಅಲ್ಲಿಂದನೂ ಕೂಡ ಬರೀ ಇದು ಹಣದ್ದೇ ಬರೀ ಸದ್ದಾಗ್ತಾ ಇರುವಂತದ್ದು. ಎಲ್ಲಾ ಕಡೆನೂ ಕೂಡ ದುಡ್ಡು ಓಡಾಡ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಗಂಭೀರ ಆರೋಪವನ್ನ ಮಾಡಿರುವಂತದ್ದು, ಅದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರನ ಮೇಲೆ. ಜೊತೆಗೆ ಏನಂತಂದ್ರೆ ಪೃಥ್ವಿರಾಜ್, ನಾವು ಇಷ್ಟು ದಿನಗಳ ಸಂದರ್ಭದಲ್ಲಿ ಎಲ್ಲಾ ಕಡೆ ಪಕ್ಷದ ಕಾರ್ಯಕರ್ತರು ಏನ್ ಮಾಡಿದ್ರು, ಮೈಕಳ ಮುಖಾಂತರವಾಗಿ ಒಂದು ಮತಯಾಚನೆ ಅಂದ್ರೆ ಕ್ಯಾಂಪೇನ್ ಅನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ದುಡ್ಡು ಜಾಸ್ತಿ ಹರಿದಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಮತವನ್ನ ಮಾರಿಕೊಳ್ಬೇಡಿ, ಎಲ್ಲ ಬೇರೆ ಬೇರೆ ಪಕ್ಷದವರು ದುಡ್ಡು ಕೊಡೋಕೆ ಬರ್ತಾರೆ, ಯಾವುದೇ ಕಾರಣಕ್ಕೂ ಅದನ್ನು ತೆಗೆದುಕೊಳ್ಬೇಡಿ, ನೀವು ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಮಾತ್ರ ಆಶೀರ್ವಾದ ಮಾಡಿ ಅನ್ನೋ ಮಾತನ್ನ ಎಲ್ಲ ಕಡೆ ಕ್ಯಾಂಪೇನ್ ಅನ್ನ ಮಾಡ್ತಿದ್ರು. ಇದ್ರ ಜೊತೆಗೆ ಈಗಾಗಲೇ ಏನಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಪೃಥ್ವಿರಾಜ್ ಸುಮಾರು 68 ಲಕ್ಷ ರೂಪಾಯಿಯನ್ನ ಈಗಾಗಲೇ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ಇದು ಅಕ್ರಮವಾದಂತಹ ಹಣ ಏನು ಮತದಾರರಿಗೆ ಹಂಚಲು ತೆಗೆದುಕೊಂಡು ಹೋಗ್ತಾ ಇದ್ರು, ಆ ಒಂದು ಸಂದರ್ಭದಲ್ಲಿ ಅದನ್ನ ವಶಕ್ಕೆ ಪಡೆದಿದ್ದಾರೆ. ಇದ್ರ ಜೊತೆಗೆ 500 ಲೀಟರ್ ಲಿಕ್ಕರ್ ಅನ್ನ ಈಗಾಗಲೇ ಒಂದು ಸೀಸನ್ ಮಾಡಿರುವಂತದ್ದು. ಇವೆಲ್ಲ ವಿಚಾರಗಳನ್ನ ನೋಡೋದಾದ್ರೆ ಪೃಥ್ವಿರಾಜ್, ಈ ಕ್ಷೇತ್ರದಲ್ಲಿ ಸಹಜವಾಗಿಯೇ ನೀವು ಹೇಳ್ದಂಗೆ ಕುರುಡು ಕಾಂಚನ ಇಲ್ಲಿ ಇದು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಆಗ್ತಾ ಇರುವಂತದ್ದು. ಅದೇನೇ ಇದ್ರೂ ಕೂಡ ಈಗಾಗಲೇ ಚುನಾವಣಾಧಿಕಾರಿಗಳು ಈ ಒಂದು ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಯನ ಕಣ್ಣನ್ನ ಇಟ್ಟಿರುವಂತದ್ದು. ಇನ್ನು ಕೊನೆ ಕ್ಷಣದಲ್ಲೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಕೂಡ ಈಗಲೂ ಕೂಡ ಈ ಚುನಾವಣೆ ಆರಂಭವಾಗೋಕ್ಕೂ ಮುನ್ನ ಅರ್ಧ ಗಂಟೆ ಏನಿದೆ ಈಗಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡಿ ಎಲ್ಲೆಲ್ಲಿ ಕಾರ್ಯಕರ್ತರಿದ್ದಾರೆ ಅಲ್ಲಿ ಎಲ್ಲಿ ಮತದಾನ ಮಾಡಬೇಕು, ಮತ್ತೆ ಮತದಾನ ಆರಂಭವಾದ ಕೂಡಲೇ ಮತದಾರರು ಎಷ್ಟರ ಮಟ್ಟಿಗೆ ಬಂದು ಕೆಲಸವನ್ನ ಮಾಡಬೇಕು, ಮತ್ತೆ ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತದಾನ ಮಾಡಬೇಕು, ಮತ್ತೆ ಬೇರೆ ಬೇರೆ ಪಕ್ಷದ ನಾಯಕರುಗಳಾಗಿರ್ಬೋದು, ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಕೆ ಎನ್ ರಾಜಣ್ಣ ಆಗಿರ್ಬೋದು, ಅಭ್ಯರ್ಥಿ ಜಯಚಂದ್ರ ಪರವಾಗಿ ಆಗಿರ್ಬೋದು, ಮತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಿರ್ಬೋದು. ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಿನ್ನೆ ಮಧುಗಿರಿಯಲ್ಲಿ ಬಂದು ಮಧ್ಯಾಹ್ನದವರೆಗೂ ಕೂಡ ಮಧುಗಿರಿಯಲ್ಲಿ ವಾಸ್ತವ್ಯನ ಮಾಡಿದ್ರು. ಸಂಜೆ ಎಲ್ಲಾ ರೆಡಿಯನ್ನ ಮಾಡಿ ಕಾರ್ಯಕರ್ತರಿಗೆ ಸೂಚನೆಯನ್ನ ಕೊಟ್ಟು ಈಗ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಜೆಡಿಎಸ್ ನಾಗಿರ್ಬೋದು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಕೂಡ ಟೆಂಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ಕ್ಷೇತ್ರದ ಹೊರಭಾಗದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಟೆಂಟ್ ಅನ್ನ ಹಾಕಿದ್ದಾರೆ. ಮತ್ತೆ ಕಾರ್ಯಕರ್ತರಿಗೆ ಏನು ಸೂಚನೆಯನ್ನ ಕೊಡಬೇಕು ಕೊನೆಯ ಕ್ಷಣದಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಕಾಲದ ಮೊದಲ ಚುನಾವಣೆ, ಶಿರಾ ಉಪಸಮರದ ಕ್ಷಣದ ಮಾಹಿತಿಯನ್ನ ನಾನ್ ಕೊಡ್ತೀನಿ. 2 ರಣಕಣ, 3 ಪಕ್ಷಗಳ ಮಹಾಯುದ್ಧ. ರಾಜರಾಜೇಶ್ವರಿ ನಗರದ ಬೈ ಎಲೆಕ್ಷನ್ ಅಖಾಡದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಶಿರಾದಲ್ಲಿ ಹೆಚ್ಚು ಶಬ್ದ ಮಾಡುತ್ತಿರೋದು ಜನ ಕಾಂಚಾಣ. ರಾರಾ ಶಿರಾ ಕಾಳಗದ ಕ್ಷಣದ ಅಪ್ಡೇಟ್ಸ್. ಜನ ಕಾಂಚಾಣ, ಆರೋಪ ಪ್ರತ್ಯಾರೋಪ, ಮತದಾನದ ಇಂಚಿಂಚು ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಬೈ ಎಲೆಕ್ಷನ್ ದಂಗಲ್. ಕೊರೋನಾ ಟೈಮ್ ಆಗಿರೋದ್ರಿಂದ ಮತದಾರರಲ್ಲೂ ಕೂಡ ಒಂದು ಆತಂಕ ಭಯ ಸಹಜವಾಗಿ ಇದ್ದೇ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಆತಂಕದಲ್ಲಿ ನೀವು ಇರಬೇಡಿ. ಯಾಕಂದ್ರೆ ಎಲೆಕ್ಷನ್ ಬಂದಿದೆ, ಬೈ ಎಲೆಕ್ಷನ್, ನಮ್ ಓಟ್ ಇದೆ, ನಮ್ದು ಪ್ರಜಾಪ್ರಭುತ್ವದ ಹಕ್ಕದು. ಒಂದ್ಸತಿ ಮಿಸ್ ಆದ್ರೆ ಮತ್ತೆ ಗೊಣಗೋದು ಬೇಡ. ಸೊ ಇಂಥವ್ರು ಗೆದ್ಬಿಟ್ರಪ್ಪ, ನಾವು ಓಟ್ ಹಾಕಕ್ ಹೋಗ್ಲಿಲ್ಲ, ಹಂಗಾಯ್ತು ಹಿಂಗಾಯ್ತು, ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಚುನಾವಣಾ ಆಯೋಗ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಒಳಗಡೆ ಅಂದ್ರೆ ಪ್ರತಿಯೊಬ್ಬರಿಗೂ ಗ್ಲೌಸ್ ಅನ್ನ ಕೊಡ್ತಾರೆ, ಸ್ಯಾನಿಟೈಸ್ ಅನ್ನ ಮಾಡ್ತಾರೆ. ಹಾಗೆ ಅಲ್ಲಿ ಮಾಸ್ಕ್ ಅನ್ನ ಹಾಕೊಂಡು ಹೋದ್ರೆ ಸಾಕು. ನೀವು ಥರ್ಮಲ್ ಸ್ಕ್ರೀನಿಂಗ್ ಇರುತ್ತೆ, ಟೆಂಪರೇಚರ್ ಚೆಕ್ ಮಾಡ್ತಾರೆ. ಸೊ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಮನ್ನ ನಿಲ್ಲಿಸ್ಬಿಟ್ಟು ಓಟನ್ನ ಮಾಡುವಂತ ಪ್ರಕ್ರಿಯೆಯಲ್ಲಿ ಇರುವಂತದ್ದು. ಯಾವುದೇ ರೀತಿಯಾದಂತ ಆತಂಕ ಪಡುವಂತದ್ದು ಬೇಡ. ಸರಿಯಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಸಂದರ್ಭ ಎದುರಾಗಿದೆ. ಇದು ಪ್ರಜಾಪ್ರಭುತ್ವದ ಹಬ್ಬ. ಈ ಒಂದು ಎಲೆಕ್ಷನ್ ಅನ್ನುವಂಥದ್ದು, ಈ ಒಂದು ಹಬ್ಬದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಲೇಬೇಕು.
ಯಾರು ನಿಮಗೆ ಸರಿಯಾದಂತ ಅಭ್ಯರ್ಥಿ ಅಂತ ಅನಿಸ್ತಾರೋ ಅವರಿಗೆ ವೋಟನ್ನ ಮಾಡಲಿಕ್ಕೆ ಮತ್ತೊಮ್ಮೆ ಸುವರ್ಣ ಅವಕಾಶ ಈ ಎರಡು ಕ್ಷೇತ್ರದ ಮತದಾರರಿಗೆ, ಆರ್ಆರ್ ಮತ್ತೆ ಶಿರಾ ಕ್ಷೇತ್ರದ ಮತದಾರರಿಗೆ. ಸೋಂಕಿತರಿಗೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಕೊರೋನಾದ ನಿಯಮದಂತೆ ನಡೆಯುತ್ತೆ ಮತದಾನ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ. ಅದು ಸಂಜೆ 5 ಗಂಟೆಯ ನಂತರ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇರುವಂಥದ್ದು ಸೋಂಕಿತರಿಗೆ. ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಜನ ಸೋಂಕಿತರು ಇದ್ದಾರೆ ಅನ್ನೋದರ ಲೆಕ್ಕ ಈಗ ಆಲ್ರೆಡಿ ಆ ಒಂದು ಚುನಾವಣಾ ಆಯೋಗಕ್ಕೆ ಇರುವಂಥದ್ದು. ಸೊ ಹೀಗಾಗಿ ಅವರು ಬರೋದಾದ್ರೆ ಅವರಿಗೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಅವ್ರು ಬಂದು ಇಲ್ಲಿ ಮತವನ್ನ ಚಲಾಯಿಸಬಹುದು. ಇನ್ನು ಸೋಂಕಿತರಿಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಯಾರು ವರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಪಾಸಿಟಿವ್ ಇರೋರು ಅವ್ರಿಗೋಸ್ಕರ 5 ರಿಂದ 6 ಗಂಟೆ ತನಕ ಅವಕಾಶ ಇದೆ. ಕೊನೆ 1 ಗಂಟೆಗಳ ಕಾಲ ಅವಕಾಶ. ಸೋಂಕಿತರಿಗೋಸ್ಕರನೇ 90 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮತಗಟ್ಟೆ ಸಿಬ್ಬಂದಿಗೆ PPE ಕಿಟ್ ಅನ್ನು ಹಾಕಿರ್ತಾರೆ. ಸೊ ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನು ಪ್ರತಿ ಮತಗಟ್ಟೆಗೂ ಔಷಧಿ ಸ್ಪ್ರೇ ಮಾಡ್ತಾರೆ. ಆರೋಗ್ಯ ಅಧಿಕಾರಿ ಅಂತ ಈಗ ಆಲ್ರೆಡಿ ನೇಮಕ ಇದ್ದಾರೆ. ಇನ್ನು ಮತದಾರರ ಬಲಗೈಗೆ ಗ್ಲೌಸ್ ಇರುತ್ತೆ, ಎಡಗೈಗೆ ಶಾಹಿಯನ್ನ ಹಾಕ್ತಾರೆ. ಎಡಗೈನ ಮಧ್ಯ ಬೆರಳಿಗೆ ಇವತ್ತು ಶಾಹಿಯನ್ನ ಹಾಕೋದು ಯಾರೆಲ್ಲ ವೋಟ್ ಮಾಡ್ತಾರೆ ಸೊ ಅಂತವರಿಗೆ. ಈಗ ಸೋಂಕಿತರಿಗೂ ಅವಕಾಶ ಇರುತ್ತೆ. ಮತ್ತೆ ಇವಾಗ ಕೊರೋನಾ ಇದೆ, ಹೊರಗಡೆ ಹೋದ್ರೆ ಏನಾಗುತ್ತೆ ಏನೋ, ತುಂಬಾ ಜನ ಬಂದಿರ್ತಾರೇನೋ, ವೋಟ್ ಮಾಡೋದು ಹೆಂಗೆ, ಸೊ ಅದು ಯಾವುದೇ ಆತಂಕ ಇಲ್ದಲೆ ನೀವು ಧೈರ್ಯವಾಗಿ ಬನ್ನಿ. ಎಲ್ಲಾ ಗೈಡ್ಲೈನ್ಸ್ ಅನ್ನ ಅಲ್ಲಿ ಫಾಲೋ ಮಾಡಿನೇ ನಿಮ್ಗೆ ವೋಟಿಂಗಿಗೆ ಅವಕಾಶವನ್ನ ಮಾಡ್ಕೊಡೋದು. ಅಲ್ಲಿಗೆ ಹೋದಂತ ಟೈಮ್ನಲ್ಲಿ ಪೇಷನ್ಸ್ ಇಲ್ಲ, ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ, ತುಂಬಾ ಜನ ಇದಾರಪ್ಪ, ಈ ವೋಟಿಂಗ್ ಮಾಡ್ಬೇಕಾ, ಕೊರೋನಾ ಬರುತ್ತಾ, ಆ ಥರದ್ದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ತಾಳ್ಮೆ ಇರಲಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅದಕ್ಕೋಸ್ಕರನೇ ಈ ಬಾರಿ ಸಾಕಷ್ಟು ಮತಗಟ್ಟೆಗಳನ್ನ ಕೂಡ ಜಾಸ್ತಿ ಮಾಡಿದ್ದಾರೆ, ಬೂತ್ಗಳನ್ನು. ಆರ್ಆರ್ ನಗರ ಮತ್ತೆ ಶಿರಾದಲ್ಲಿ ಹೈ ವೋಲ್ಟೇಜ್ ಉಪಕದನ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಿಮ್ಗಂತೂ ಗೊತ್ತಿದೆ, ತೋರಿಸ್ತಾನೆ ಇದೀವಿ. ಕಳೆದ 1 ತಿಂಗಳಿಂದಲೂ ಕೂಡ ಅಲ್ಲಿ ಹೈ ವೋಲ್ಟೇಜ್ ಕದನನೇ ಏರ್ಪಟ್ಟಿರುವಂತದ್ದು ಕುರುಕ್ಷೇತ್ರದ ರೀತಿ ಆಗ್ಬಿಟ್ಟಿದೆ ಈ ಎರಡು ಕ್ಷೇತ್ರಗಳು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ಗೆ ಪ್ರತಿಷ್ಠೆಯ ಕಣ ಈ ಎರಡು ಕ್ಷೇತ್ರಗಳು. ಬೆಳಗ್ಗೆ 7 ಗಂಟೆಯಿಂದ ಎರಡು ಕ್ಷೇತ್ರಗಳಲ್ಲಿ ಮತದಾನ ಆರಂಭವಾಗುತ್ತೆ. ಈ ಎರಡು ಕ್ಷೇತ್ರಗಳಲ್ಲೂ ಕೂಡ ಆರ್ಆರ್ ನಗರ ಮತ್ತೆ ಶಿರಾ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು, ಕೊನೆ ಕ್ಷಣದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಚುನಾವಣಾ ಆಯೋಗ. ಇಲ್ಲಿ ಟೋಟಲ್ ಆಗಿ 31 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗುವಂಥದ್ದು ನವೆಂಬರ್ 10ನೇ ತಾರೀಕು. ಇವತ್ತು ಏನು ಈ ಎರಡು ಉಪಚುನಾವಣೆಗಳು ನಡೀತಾ ಇದೆ, ಇದರ ರಿಸಲ್ಟ್ ನವೆಂಬರ್ 10ನೇ ತಾರೀಕು ಬರುತ್ತೆ. ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿರುವಂಥದ್ದು. ಚುನಾವಣಾ ಆಯೋಗ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಆರ್ಆರ್ ನಗರ ಮತ್ತೆ ಶಿರಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದ್ದೀವಿ, ಅಪ್ಡೇಟೆಡ್ ಮಾಹಿತಿಯನ್ನ ಕೂಡ ನಿಮ್ಗೆ ನೀಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಚುನಾವಣಾ ಕಾವನ್ನ ಪಡೆದುಕೊಂಡಿದೆ ಈ ಎರಡು ಕ್ಷೇತ್ರಗಳು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇಲ್ಲಿ ಒಂದೊಂದು ರೀತಿಯಾದಂತ ರೀಸನ್ ಗಳನ್ನ ಹುಡುಕ್ಬೋದು ನಾವು. 3 ಪಕ್ಷಗಳಲ್ಲೂ ಕೂಡ ಆರ್ಆರ್ ನಗರ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಈ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಮುನಿರತ್ನ ಅವರು ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಅವರಿಗೆ ಕೊನೆ ಕ್ಷಣದವರೆಗೂ ಕೂಡ ಟಿಕೆಟ್ ಸಿಗುತ್ತಾ, ಯಾರಿಗೆ ಟಿಕೆಟ್ ಹೋಗುತ್ತೆ, ಮುನಿರಾಜು ಗೌಡಗ ಅಥವಾ ಮುನಿರತ್ನಗೆ ಅನ್ನುವ ಒಂದು ಪ್ರಶ್ನೆ ಇತ್ತು. ನಂತರ ಕೋರ್ಟ್ ತೀರ್ಪು ಬಂದ ನಂತರ ಇವರಿಗೆ ಟಿಕೆಟ್ ಅನ್ನ ಘೋಷಣೆ ಆದಾಗಿನಿಂದಲೂ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸಿತ್ತು ಬಿಜೆಪಿ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿರಲಿಲ್ಲ. ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಮುನಿರತ್ನ ಅವರನ್ನ ಸೋಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಣಕ್ಕೆ ಇಳಿದಿದ್ರು. ಅದರಲ್ಲೂ ಸ್ಪೆಷಲಿ DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರಿಬ್ರು ಕೂಡ ದೊಡ್ಡ ಮಟ್ಟದಲ್ಲೇ ಪ್ರಚಾರವನ್ನ ಮಾಡಿದ್ರು. ಮತ್ತೊಂದು ವಿಶೇಷ ಅಂದ್ರೆ ಈ ಒಂದು ಕ್ಷೇತ್ರ ಏನಿದೆ ಆರ್ಆರ್ ನಗರ ಕ್ಷೇತ್ರ, DK ಸುರೇಶ್ ಅವರ ಲೋಕಸಭಾ ವ್ಯಾಪ್ತಿಗೆ ಒಳಪಡುವಂತ ಕ್ಷೇತ್ರ ಕೂಡ ಆಗಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಒಳಪಡುತ್ತೆ ಆರ್ಆರ್ ನಗರ ಕ್ಷೇತ್ರ. ಇನ್ನು ಒಂದು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದ ನಂತರ ಎದುರಿಸ್ತಾ ಇರುವಂತ ಪ್ರಥಮ ಚುನಾವಣೆ ಇದಾಗಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸವಾಲು ಇದು. DK ಶಿವಕುಮಾರ್ ಅವರ ನಾಯಕತ್ವವನ್ನ ಕೂಡ ಪ್ರಶ್ನೆ ಮಾಡುವಂತ ಸಂದರ್ಭ ಅಂತ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರೇ, ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರುವಂತ ಮಾತುಗಳು. ಸೊ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಮೀರಿ ಗೆಲ್ಲುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ಯಾರು ಗೆಲ್ತಾರೆ ಅನ್ನುವ ಕುತೂಹಲ ಅಂತೂ ಇದೆ. ಇದು ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಅಂತೂ ಅಲ್ವೇ ಅಲ್ಲ. ಆದರೆ ಪ್ರತಿಷ್ಠೆಯ ವಿಚಾರ 3 ಪಕ್ಷಗಳಿಗೂ ಕೂಡ ಅಷ್ಟೇ. ಇಲ್ಲಿ ಮುನಿರತ್ನ ಅವರನ್ನ ಸೋಲಿಸಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದ್ ಕಡೆ JDS ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿದ್ದರೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದೆ. ನಾವು ಶಿರಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಶಿರಾ ಕ್ಷೇತ್ರದಲ್ಲಿ ನಾವು ಹೇಳ್ತಾ ಇದ್ವಿ ಸಾವಿನ ಅನುಕಂಪ, ಸೋಲಿನ ಅನುಕಂಪ,
ಇನ್ನು ಒಂದ್ ಕಡೆ ಹೊಸ ಅಭ್ಯರ್ಥಿ ಆಗಿರುವಂತ ರಾಜೇಶ್ ಗೌಡ, ಈ ಮೂವರು ಅಭ್ಯರ್ಥಿಗಳ ನಡುವೆ ಯಾರು ಗೆಲ್ತಾರೆ ಅನ್ನುವಂತ ಕುತೂಹಲ ಮಾತ್ರ ಇದೆ. ಹೀಗೆ ತೋರಿಸ್ತಾ ಇದೀವಿ. ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮತಗಟ್ಟೆಗಳಲ್ಲಿ